ತನ್ನ ಎದೆ ಹತ್ರ ಸಣ್ಣದಾಗಿ ಸವರ್ ಕೊಡ್ತಿದ್ದ ಆರಾಧನ ನೋಡಿ ಏನಾಯ್ತೆ, ಏನಾದರೂ ಪ್ರಾಬ್ಲಮ್ಮಾ ಅಂತ ಕಂಗಾಲಾಗಿ ಕೇಳಿದ್ಲು. ಆರಾಧ್ಯ ತನ್ನ ಕೈಯಿಂದ ಅಧಿರಾಜ್ ವರ್ಮ ನೀಡಿದ ಸಿಹಿಯಾದ ಗಾಯಗಳನ್ನ ಮುಚ್ಕೊಳ್ತಾ ತಲೆ ತಗ್ಸಿ ನಾಚಿಕೆ ಪಡ್ತಾ, ಪ್ರಾಬ್ಲಮ್ ಏನಿಲ್ಲ ಬಿಡು, ಡ್ರೆಸ್ ತಗಲ್ತು ಅಷ್ಟೇ ಅಂತ ಕವರ್ ಮಾಡಿದ್ಲು ಆರಾಧ್ಯ. ಆಗ ಹೇಗೆ ತಗಲ್ಸ್ಕೊಂಡ್ಯೇ ಹುಚ್ಚಿ ಅಂತ ಆರಾಧ್ಯ ಮೇಲೆ ಕಿರ್ಚ್ತಿರುವಾಗಲೇ ಡೋರ್ ನಾಕ್ ಮಾಡಿ ಒಳಗಡೆ ಬಂದಳು ಸುಕನ್ಯಾ. ಇಬ್ಬರು ಅವಳ ಕಡೆ ನೋಡಿದ್ರು. ಆರಾಧ್ಯ ಮೇಡಮ್, ನಿಮ್ಮನ್ನು ಭೇಟಿಯಾಗೋದಕ್ಕೆ ಒಬ್ಬರು ಬಂದಿದ್ದಾರೆ, ಒಳಗಡೆ ಕಳಿಸ್ಬೇಕಾ ಅಂತ ವಿನಯದಿಂದ ಕೇಳಿದ್ಲು ಸುಕನ್ಯಾ. ಅವಳ ಮಾತುಗಳಿಗೆ ಯಾರು ಅನ್ನುವಂತೆ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು. ಕಾವ್ಯ ಸುಕನ್ಯಾ ಕಡೆ ತಿರುಗಿ, ಯಾರು ಬಂದಿದ್ದಾರೆ, ಹೆಸರು ಏನಾದರೂ ಹೇಳಿದ್ರಾ ಅಂತ ಕೇಳಿದ್ಲು. ಹಾಂ, ಪ್ರತಾಪ್ ಅವರ ಎಕ್ಸ್ ವೈಫ್ ಶ್ರೀಲೀಲಾ ಮೇಡಮ್ ಅವ್ರು ಬಂದಿದ್ದಾರೆ. ಶ್ರೀಲೀಲಾ ಮೇಡಮ್ ಬಂದಿದ್ದಾರಾ ಅಂತ ಎಕ್ಸೈಟ್ ಆಗ್ತಾ ಅಷ್ಟರಲ್ಲೇ ಡಲ್ ಆಗೋಗಿ ಆರಾಧ್ಯಕ್ಕೆ ಶ್ರೀಲೀಲಾ ಅಂದರೆ ಆಗಿ ಬರಲ್ಲ ಅಂತ ನೆನಪು ಬಂದು ಅವಳ ಕಡೆ ತಿರುಗಿ, ನೀನೀಗ ಆಕೆನ ಒಳಗೆ ಬರೋದಕ್ಕೆ ಬಿಡಲ್ಲ ತಾನೇ ಅಂತ ಕೋಪದಿಂದ ಕೇಳಿದ್ಲು ಕಾವ್ಯ. ಹಾಂ, ಈಗೇನಂತೆ ಅದಕ್ಕೆ ಅಂತ ಆ್ಯಟಿಟ್ಯೂಡ್ನಿಂದ ಅಂತಿರೋ ಆರಾಧ್ಯಳನ್ನು ನುಂಗು ಬಿಡುವಂತೆ ನೋಡಿದ್ಲು ಕಾವ್ಯ. ಕಾವ್ಯಳ ನೋಟಕ್ಕೆ ಕಿರಿಕಿರಿಯನ್ನು ಪಡ್ಕೊಳ್ತಾ ಸುಕನ್ಯಾಳೊಂದಿಗೆ ಆಕೆನ ಒಳಗಡೆ ಬರೋದಕ್ಕೆ ಹೇಳು ಅಂತ ಬೇಸರದಿಂದನೇ ಹೇಳಿದ್ಲು ಆರಾಧ್ಯ. ಆರಾಧ್ಯ ಆವಾಗ ಮಾತು ಹೇಳಿದ್ಲೋ ಇಲ್ವೋ, ತಕ್ಷಣವೇ ಕಾವ್ಯ ಕೋಲ್ಗೇಟ್ ಜಾಹೀರಾತಿನಲ್ಲಿ ಸ್ಮೈಲ್ ಬೀರುವಂತೆ ಬೀರ್ತಾ, ಶ್ರೀಲೀಲಾ ಮೇಡಮ್ಗೆ ನಾನು ಸ್ವತಃ ಕಾಫಿ ತರ್ತೀನಿ ಅಂತ ಹೊರಗಡೆ ಓಡಿ ಹೋದ್ಲು ಕಾವ್ಯ. ಹೊರಗಡೆ ಓಡಿದ ಕಾವ್ಯಳನ್ನು ಬೇಸರದಿಂದ ನೋಡ್ತಾ, ಈ ಲೀಲಾ ನಿಜಕ್ಕೂ ನನ್ನನ್ನು ಯಾಕೆ ಭೇಟಿ ಹಾಕೋದಕ್ಕೆ ಬಯಸ್ತಿದ್ದಾಳೆ ಅಂತ ಆಲೋಚನೆಯಲ್ಲಿ ಬಿದ್ಲು ಆರಾಧ್ಯ. ಆಯ್ ಆರಾಧ್ಯ ಅಂತ ಒಳಗಡೆ ಬಂದ ಲೀಲಾಳನ್ನು ನೋಡಿ ಸಣ್ಣದಾಗಿ ನಗ್ತಾ ಫೋಸ್ ಲುಕ್ನಲ್ಲಿರೋ ಆಕೆಯನ್ನು ಮೇಲಿಂದ ಕೆಳಗಿನವರೆಗೂ ಅಬ್ಸರ್ವ್ ಮಾಡಿ, ಏನೋ ಶಾಪಿಂಗ್ ಮಾಲ್ ಓಪನಿಂಗ್ ಬಂದು ಹಾಗೆ ಬಂದಿದ್ದಾಳೆ ಮೇಡಮ್ ಅಂತ ವ್ಯಂಗ್ಯವಾಗಿ ಮನಸ್ಸಿನಲ್ಲೇ ಅಂದುಕೊಂಡ್ಳು ಆರಾಧ್ಯ. ಶ್ರೀಲೀಲಾ ಜೊತೆ ಹೆಚ್ಚಾಗಿ ಮಾತಾಡೋದಕ್ಕೆ ಇಷ್ಟವಿಲ್ಲದ ಆರಾಧ್ಯ ಸ್ಟ್ರೈಟಾಗಿ ಪಾಯಿಂಟಿಗೆ ಬರ್ತಾ, ನೀವೇ ಡೈರೆಕ್ಟಾಗಿ ಬಂದಿದ್ದೀರಿ, ಏನಾದರೂ ಇಂಪಾರ್ಟೆಂಟ್ ಮ್ಯಾಟರ್ ಇದೆಯಾ ಅಂತ ಕ್ವಶ್ಚನ್ ಮಾರ್ಕ್ ಫೇಸ್ನಿಂದ ಕೇಳಿದ್ಲು. ಅದಕ್ಕೆ ಲೀಲಾ ನಗ್ತಾ ಅದು ಅಂತ ಹೇಳೋದಕ್ಕೆ ಹೋಗುವಷ್ಟರಲ್ಲಿ ಒಳಗಡೆ ನುಗ್ಗಿ ಬಂದ ಕಾವ್ಯ, ಹಾಯ್ ಮೇಡಮ್ ಅಂತ ತನ್ನ ಕೈಯಲ್ಲಿದ್ದ ಕಾಫಿಯನ್ನು ಆಕೆಯ ಮುಂದೆ ಇಟ್ಲು. ಕಾವ್ಯಳನ್ನು ನೋಡಿ ಬ್ರೈಟ್ ಸ್ಮೈಲ್ ಕೊಡ್ತಾ ಥ್ಯಾಂಕ್ ಯು ಅಂದ್ಲು ಲೀಲಾ. ಅಲ್ಲೇ ನಿಂತ್ಕೊಂಡು ಶ್ರೀಲೀಲಾಳನ್ನು ನೋಡಿ ಎಕ್ಸೈಟ್ ಆಗ್ತಿರೋ ಕಾವ್ಯಳನ್ನು ಹೊರಗೆ ಹೋಗುವಂತೆ ಸನ್ನೆ ಮಾಡಿದ್ಲು ಆರಾಧ್ಯ. ಆರಾಧ್ಯ ಫೇಸನ್ನು ನೋಡಿ ಕಾಮಾಗಿ ಹೊರಗಡೆ ಹೊರಟೋಗ್ಬಿಟ್ಲು ಕಾವ್ಯ. ಕಾವ್ಯ ಹೊರಟೋದ ನಂತರ, ಈಗ ಹೇಳಿ ಏನು ವಿಷಯ ಅಂತ ಕೇಳಿದ್ಲು ಆರಾಧ್ಯ. ನಿನಗೆ ಗೊತ್ತು ತಾನೇ ಆರಾಧ್ಯ, ನಾನು ಪ್ರತಾಪ್ ಅವರ 3 ವರ್ಷದ ಹಿಂದೆ ಡಿವೋರ್ಸ್ ಪಡ್ಕೊಂಡಿದ್ದೀವಿ ಅಂತ. ಆದರೆ ಆಗಲಿಂದ ನಾನು ಅವ್ರನ್ನ ಬಿಟ್ಟು ಬಂದಿದ್ದಕ್ಕೆ ಫೀಲ್ ಆಗ್ತಾನೇ ಇದ್ದೀನಿ. ಅವ್ರನ್ನ ಬಿಟ್ಟಿರಲಾರ್ದೆ ಮತ್ತೆ ಮದುವೆ ಆಗೋಣ ಅಂತ ಎಷ್ಟು ಕೇಳಿದ್ರೂ ಕೂಡ ಅವರು ಒಪ್ತಿಲ್ಲ ಅಂತ ಅಂತಿರೋ ಲೀಲಾಳ ಮಾತಿಗೆ ಅಡ್ಡಿಪಡಿಸ್ತಾ, ನಿಜಕ್ಕೂ ಇದಕ್ಕೂ ನನಗೂ ಏನು ಸಂಬಂಧ, ನೀವು ಏನು ಹೇಳೋದಕ್ಕೆ ಬಯಸ್ತಿದ್ದೀರಾ ನಿಜವಾಗ್ಲೂ ನನ್ನ ಜೊತೆ ಅಂತ ಡೈರೆಕ್ಟಾಗಿ ಹೇಳಿ ಅಂತ ಸ್ವಲ್ಪ ಕಿರಿಕಿರಿಯಿಂದಲೇ ಅಂದ್ಲು ಆರಾಧ್ಯ. ಆರಾಧ್ಯ ಮುಖದಲ್ಲಿದ್ದ ಕಿರಿಕಿರಿಗೆ ಶ್ರೀಲೀಲಾ ಕೋಪ ತರಿಸ್ತಾ ಇದ್ದರೂ ತನ್ನ ಅವಶ್ಯಕತೆ ಆದ್ದರಿಂದ ತುಂಬ ಮಟ್ಟಿಗೆ ಕೂಲಾಗಿರೋದಕ್ಕೆ ಟ್ರೈ ಮಾಡಿದ್ಲು. ಅದು ಅಲ್ಲ ಆರಾಧ್ಯ, ಪ್ರತಾಪ್ನ ಮದುವೆ ಆಗೋದಕ್ಕೆ ನೀನೇನಾದರೂ ಒಪ್ಪಿಸ್ತೀನೋ ಅಂತ ಕೇಳೋದಕ್ಕೆ ಬಂದೆ. ನಿಜಕ್ಕೂ ಈ ವಿಷಯದಲ್ಲಿ ನನ್ನನ್ನು ಹೆಲ್ಪ್ ಕೇಳೋದಕ್ಕೆ ಬಂದಿರಾ? ನಾನು ಆತನ ಬಾಸ್, ಆತನ ಪರ್ಸ್ನಲ್ ಲೈಫ್ನಲ್ಲಿ ನಾನು ಹೇಗೆ ಇಂಟರ್ಫಿಯರ್ ಆಗಲಿ ಅಂತ ಸ್ವಲ್ಪ ಜೋರಾಗಿ ಕೋಪದಿಂದಲೇ ಕೇಳಿದ್ಲು ಆರಾಧ್ಯ. ನೀನು ಹೀಗೆ ರಿಯಾಕ್ಟ್ ಮಾಡ್ತೀಯ ಅಂತ ನನಗೆ ಗೊತ್ತು, ಆದರೆ ನಾನು ತುಂಬ ಟ್ರೈ ಮಾಡಿ ನೋಡಿದೆ. ಪ್ರತಾಪ್ ಮತ್ತೆ ಮದುವೆ ಆಗೋದಕ್ಕೆ ಒಪ್ತಾ ಇಲ್ಲ. ನನಗೆ ಬೇರೆ ಯಾವುದೇ ಸೋರ್ಸ್ ಕೂಡ ಏನೂ ಇಲ್ಲದೆ ನಿನ್ನ ಹೆಲ್ಪನ್ನು ಕೇಳೋದಕ್ಕೆ ಬಂದೆ ಅಂತ ರಿಕ್ವೆಸ್ಟ್ ಆಗಿ ಕೇಳಿದ್ಲು ಶ್ರೀಲೀಲಾ. ಸಾರಿ ಶ್ರೀಲೀಲಾ ಅವರೇ, ಇದು ನಿಮ್ಮ ಪರ್ಸ್ನಲ್ ಮ್ಯಾಟರ್.
ಸಹಾಯ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ವಿಷಯದಲ್ಲಿ ನಾನು ನಿಮ್ಗೆ ಯಾವುದೇ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಏನೂ ಅಂದ್ಕೊಳ್ಬೇಡಿ ಅಂತ ತನ್ನ ಸಹಾಯ ಮಾಡಲ್ಲ ಎಂಬುದನ್ನು ಹೇಳೇ ಬಿಟ್ಲು ಆರಾಧ್ಯ ಒಪ್ಪಲ್ಲ ಅಂತ ತಿಳಿದು ಶ್ರೀಲೀಲಾ ಆರಾಧ್ಯನ ಲಾಕ್ ಮಾಡೋದಕ್ಕೆ ಮುಂಚೆ ತನ್ನ ಪ್ಲ್ಯಾನ್ನೊಂದಿಗೆ ರೆಡಿಯಾಗಿ ಬಂದಿದ್ದಾಳೆ. ಅವಳ ಮಾತಿಗೆ ನಗ್ತಾ ತನ್ನ ಸೀಟ್ನಲ್ಲಿ ಹಿಂದಕ್ಕೆ ವಾಲ್ತಾ ತನ್ನ ಕೈಯಲ್ಲಿದ್ದ ಮೊಬೈಲನ್ನು ಗುಂಡಾಗಿ ತಿರುಗಿಸ್ತಾ, ನೀನು ಅಷ್ಟು ತಕ್ಷಣ ಒಪ್ಪಲ್ಲ ಅಂತ ನನಗೆ ಗೊತ್ತು ಆರಾಧ್ಯ, ಆದರೆ ನಾನು ನಿನ್ನ ಲೈಫ್ಗೆ ಸಂಬಂಧಿಸಿದ ಒಂದು ಇಂಪಾರ್ಟೆಂಟ್ ಮ್ಯಾಟರ್ನ ಹೇಳೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಅದನ್ನು ನಿನಗೆ ಹೇಳಿದ್ದಕ್ಕೆ ಗಿಫ್ಟಾಗಿ ನನಗೆ ಹೆಲ್ಪ್ ಮಾಡು ಅಂತ ಕೇಳ್ತಿದ್ದೀನಿ ಅಷ್ಟೇ. ಆದರೆ ನಿನಗಿಷ್ಟ ಇಲ್ದಿದ್ರೆ ಮಾತ್ರ ಫೋರ್ಸ್ ಮಾಡಲ್ಲ ಅಂತ ಪೊಗರಿನಿಂದ ಅಂದ್ಲು ಶ್ರೀಲೀಲಾ. ಆಕೆಯ ಬಿಹೇವಿಯರ್ ನೋಡಿದ ಆರಾಧ್ಯ ಕಣ್ಣುಗಳನ್ನ ಸಣ್ಣದು ಮಾಡ್ತಾ ಆಲೋಚನೆಯಲ್ಲೇ ಬಿದ್ಲು. ಕಾವ್ಯಾಳಿಗೆ ರಾಘವೇಂದ್ರ ವರ್ಮ ಬಗ್ಗೆ ಹೇಳಿದ್ದು ಶ್ರೀಲೀಲಾನೇ ತಾನೇ, ಆದ್ದರಿಂದ ಮತ್ತೆ ಇಂಥ ವಿಷಯ ಏನಾದರೂ ಹೇಳೋದಕ್ಕೆ ಬಂದಿದ್ದಾಳಾ ಅಂತ ಆಲೋಚನೆ ಮಾಡ್ತಾನೇ ಇದ್ಲು. ಏನು ಆಲೋಚಿಸ್ತಾ ಇದೆಯಾ? ತನ್ನ ಮೊಬೈಲ್ ಟೇಬಲ್ ಮೇಲಿಟ್ಟು ಒಂದು ವಿಡಿಯೋ ಕ್ಲಿಪ್ ಪ್ಲೇ ಮಾಡಿದ್ಲು ಶ್ರೀಲೀಲಾ. ಅದನ್ನು ನೋಡಿದ ಆರಾಧ್ಯ ಶಾಕ್ ಆಗಿ ಎದ್ದು ನಿಂತೇ ಬಿಟ್ಲು. ಆರಾಧ್ಯ ಶಾಕ್ ಆಗೋದು ನೋಡಿ ಶ್ರೀಲೀಲಾ ಪೊಗರಿನಿಂದ ನಕ್ಕಲು. ಇದೇನು ಅಂತ ಕಂಗಾಲಾಗಿ ಕೇಳಿದ್ಲು ಆರಾಧ್ಯ. ನಿನ್ನ ಹಸ್ಬೆಂಡ್ ಆರಾಧ್ಯ, ಆದರೆ ಪಕ್ಕದಲ್ಲಿರೋದು ಮಾತ್ರ ನೀನಲ್ಲ, ನಿನ್ನಂತಿರೋ ನವ್ಯ. ಇಬ್ಬರು ಸೇರಿ ಹ್ಯಾಪಿಯಾಗಿ ಎಂಜಾಯ್ ಮಾಡೋಕ್ಕೆ ಡೇಟ್ಗೆ ಹೋಗ್ತಿದ್ರೆ ನಾನು ವಿಡಿಯೋ ತೆಗೆದೆ, ಹೇಗಿದೆ ಪಿಕ್ಚರ್ ಕ್ವಾಲಿಟಿ ಅಂತ ಕಣ್ಣು ಹಾರಿಸ್ತಾ ಕೇಳಿದ್ಲು ಶ್ರೀಲೀಲಾ. ಫೋನಲ್ಲಿ ಪ್ಲೇ ಆಗ್ತಿರುವಂಥ ವಿಡಿಯೋ ಆರಾಧ್ಯ ಮೇಲೆ ಫೈರ್ ಆಕ್ಸಿಡೆಂಟ್ ಮಾಡಿಸಿತ್ತು ನವ್ಯ ಅಂತ ತಿಳ್ಕೊಂಡ ಅಧಿರಾಜ್ ವರ್ಮ ಆಕೆಯನ್ನು ಕಾರ್ನಲ್ಲಿ ಕರ್ಕೊಂಡು ಹೋದ ದಿನ ಶೂಟ್ ಮಾಡೋದಾಗಿತ್ತು. ಅದನ್ನೇ ಈಗ ಆರಾಧ್ಯ ಮುಂದೆ ಇಟ್ಟು ತನ್ನ ಕೆಲಸವನ್ನು ಮಾಡಿಸ್ಕೊಡೋದಕ್ಕೆ ನೋಡಿದ್ಲು ಶ್ರೀಲೀಲಾ. ನವ್ಯ ಬಂದು ಅಧಿರಾಜ್ ವರ್ಮ ಕಾರ್ನಲ್ಲಿ ಕೂರೋದು ನೋಡಿ ಆರಾಧ್ಯ ಕಣ್ಣುಗಳಲ್ಲಿ ನೀರು ತುಂಬು ಹೋಯಿತು. ತನಗೆ ತಿಳಿಯದಂತೆ ಅಧಿರಾಜ್ ವರ್ಮ ನವ್ಯ ಜೊತೆ ಟಚ್ನಲ್ಲಿ ಇದ್ದಾನೆ ಅಂತ ಆರಾಧ್ಯ ಆತನನ್ನು ಅಪಾರ್ಥ ಮಾಡಿಕೊಂಡ್ಳು. ಆರಾಧ್ಯ ಮುಖದಲ್ಲಿ ಬೇಸರ ಕಾಣಿಸ್ತಿದ್ರೆ ಒಳಗಡೆ ನಗ್ತಾ ಇದ್ರೂ ಕೂಡ ಮೇಲ್ನೋಟಕ್ಕೆ ಮಾತ್ರ ಕರುಣೆ ತೋರಿಸ್ತಾ ಮಾತಾಡ್ತಾ, ನೋಡಿದ್ಯಾ ಆರಾಧ್ಯ, ಈ ಗಂಡಸರೆಲ್ಲ ಇಷ್ಟೇ, ಹೆಂಡತಿ ಪಕ್ಕದಲ್ಲಿದ್ದರೂ ಹೀಗೆ ಹೊರಗಡೆ ಸುಖವನ್ನು ಹುಡ್ಕೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಆದರೆ ಪ್ರತಾಪ್ಗೆ ನಾನು ಅವಕಾಶ ಕೊಡೋದಕ್ಕೆ ಬಯಸ್ತಿಲ್ಲ. ನನ್ನಂಥ ಸುಂದರವಾದ ಹೆಂಡತಿ ಇರಲಾಗ ಆತನಿಗೆ ಹೊರಗೆಲ್ಲೋ ಪಡಬೇಕಾದ ಅವಶ್ಯಕತೆ ಏನಿದೆ ಅಂತ ದೊಡ್ಡದಾಗಿ ಹೇಳ್ಕೊಳ್ತಾ ಆರಾಧ್ಯಳನ್ನು ಟಾರ್ಗೆಟ್ ಮಾಡಿ, ಇನ್ನು ನಿನ್ನ ವಿಷಯಕ್ಕೆ ಬಂದರೆ ನೀನು ಹೇಗೂ ಅಧಿರಾಜ್ ವರ್ಮ ಸರ್ನ ಹತ್ರಕ್ಕೆ ಬರೋದಕ್ಕೆ ಬಿಡಲ್ಲ, ಸೊ ಆತನಿಗಿಂತವೆಲ್ಲ ಕಾಮನ್ ತಾನೆ, ಆತ ಮಾತ್ರ ಎಷ್ಟು ದಿನ ಅಂತ ನಿನಗಾಗಿ ವೆಯ್ಟ್ ಮಾಡ್ತಿರ್ತಾನೆ ಹೇಳು ಅಂತ ಆರಾಧ್ಯಳನ್ನು ಹರ್ಟಾಗಿ ನೋಯಿಸ್ತಿದ್ಲು ಶ್ರೀಲೀಲಾ. ಲೀಲಾಳ ಮಾತುಗಳಿಗೆ ಆಕೆಯನ್ನು ಕೋಪದಿಂದ ನೋಡ್ತಾ, ಈ ವಿಡಿಯೋವನ್ನು ಯಾವಾಗ ತೆಗೆದೆ ನೀನು ಅಂತ ಕೇಳಿದ್ಲು ಆರಾಧ್ಯ. ಮೇ ಬಿ 1 ವೀಕ್ ಬ್ಯಾಕ್ ಅಂತ ಅನಿಸುತ್ತೆ. ಆ ಏರಿಯಾದಲ್ಲಿ ಬರ್ತಾ ಇರಲು ಈ ಲವ್ಲಿ ಸೀನ್ ಕಾಣಿಸ್ತು, ಮಿಸ್ ಮಾಡ್ಕೊಳ್ಳೋದು ಯಾತಕ್ಕೆ ಅಂತ ಕ್ಯಾಪ್ಚರ್ ಮಾಡಿಕೊಂಡು ಬಚ್ಚಿಟ್ಕೊಂಡೆ ಅಂತಂದ್ಲು ಶ್ರೀಲೀಲಾ. ಆಕೆ ಮಾತುಗಳನ್ನ ಕೇಳಿ ಅಧಿರಾಜ್ ವರ್ಮ ತನಗೆ ಮೀಟಿಂಗ್ ಇದೆ ಅಂತ ಹೇಳಿ ಹೊರಗೆ ಹೋದ ದಿನವೇ ಆತ ನವ್ಯಾಳನ್ನು ಭೇಟಿಯಾಗಿದ್ದಾನೆ ಅಂತ ಕನ್ಫರ್ಮ್ ಮಾಡಿಕೊಂಡ್ಳು ಆರಾಧ್ಯ. ಬಿಸ್ನೆಸ್ ಮೀಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾನೆ ಅಂತ ಆಕೆ ಅಂದ್ಕೊಂಡಿದ್ಲು. ಹೀಗೆ ಮತ್ತೊಂದು ಹುಡುಗಿಯೊಂದಿಗೆ ಕಳೆಯೋದಕ್ಕೆ ಹೋಗ್ತಾನೆ ಅಂತ ಆರಾಧ್ಯ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಆ ವಿಡಿಯೋ ರಿಪೀಟಾಗಿ ಪ್ಲೇ ಆಗ್ತಾ ಇರಲು ಆರಾಧ್ಯಳ ಮೈಂಡ್ನಲ್ಲಿ ಏನೇನೋ ಆಲೋಚನೆಗಳು ಮೆಲ್ಲಗೆ ತಿರುಗ್ತಾ ಇವೆ. ತುಂಬ ದಿನಗಳಿಂದ ನವ್ಯ ಕಾಣಿಸ್ತಿಲ್ಲ, ಆದರೆ ಹಾಗಂದರೆ ಆತ ನವ್ಯಾಳನ್ನು ಸ್ವೀಕರಿಸಿ ಇಟ್ಕೊಂಡಿದ್ದಾರಾ? ಬಿಸ್ನೆಸ್ ಮೀಟಿಂಗ್ ಅಂತ ನವ್ಯಾಳನ್ನು ಭೇಟಿಯಾಗಬೇಕಾದ ಅವಶ್ಯಕತೆ ಅಧಿರಾಜ್ ವರ್ಮಗೆ ಏನಿದೆ? ನಿಜವಾಗ್ಲೂ ನಾನು ಅಧಿರಾಜ್ ವರ್ಮನ ಹತ್ರಕ್ಕೆ ಬರೋದಕ್ಕೆ ಬಿಡ್ತಿಲ್ಲ ಅಂತ ನವ್ಯಾಗ ಹತ್ರ ಆಗ್ಬಿಟ್ನಾ? ಬೆಂಗಳೂರಿಗೆ ಮೋಹಿತ್ ಅವ್ರನ್ನ ಭೇಟಿಯಾಗೋದಕ್ಕೆ ಹೋಗ್ತಿದ್ದೀನಿ ಅಂಥೇಳಿ ನವ್ಯ ಜೊತೆ ಎಂಜಾಯ್ ಮಾಡಿ ಬಂದ? ಸ್ವಾಮೀಜಿ ವಿಷಯದಲ್ಲಿ ವೀಕ್ ಆದ ನನ್ನ ಮಕ್ಕಳ ಹೆಸರಿಳಿಬೇಕು ಅಂತಾನೆ ಈ ರೀತಿ ನನ್ನ ಬಳಸ್ಕೊಂಡ ಅಂತ ಅಂದ್ಕೊಳ್ತಾ ರಂಗಾಗಿ ಆಲೋಚಿಸ್ತಿರೋ ಆರಾಧ್ಯ ಮೈಂಡತ್ತ ಅಧಿರಾಜ್ ವರ್ಮನ್ನ ನಂಬಲಾಗದೆ ಇತ್ತ ಶ್ರೀಲೀಲಾಳನ್ನೂ ನಂಬಲಾಗದೆ ತುಂಬ ಸ್ಟ್ರೆಸ್ಗೆ ಒಳಗಾಗ್ಬಿಟ್ಲು. ಸ್ವಲ್ಪ ಸಮಯದ ನಂತರ ಗಟ್ಟಿಯಾಗಿ ಕಣ್ಣನ್ನು ಮುಚ್ಚಿ ತೆರೆದು ತನ್ನ ಸೀಟ್ನಲ್ಲಿ ಕೂತು ಮತ್ತೆ ಒಂದು ಬಾರಿ ಆ ವಿಡಿಯೋವನ್ನು ಪ್ಲೇ ಮಾಡಿ ನೋಡಿದ ಆರಾಧ್ಯ ತಕ್ಷಣ ಅದನ್ನು ಡಿಲೀಟ್ ಮಾಡಿ ಶ್ರೀಲೀಲಾಗೆ ಫೋನನ್ನು ಕೊಟ್ಟುಬಿಟ್ಲು.
ನೀನು ಡಿಲೀಟ್ ಮಾಡಿದ್ರೆ ನಾನು ಡಿಲೀಟ್ ಮಾಡಿಬಿಡ್ತಿದ್ದೆ. ಆರಾಧ್ಯ ಎದುರಿನವ್ರ ವೀಕ್ನೆಸ್ನ ಜೊತೆ ಆಟ ಆಡೋದು ನನಗೆ ಇಷ್ಟ ಇಲ್ಲ ಅಂತ ಪ್ರಪಂಚನೇ ತಾನು ಒಳ್ಳೆಯವಳು ಅನ್ನೋ ಒಂದು ಬಿಲ್ಡಪ್ ಕೊಟ್ಲು. ಆಕೆ ಮಾತಿಗೆ ಶಾರ್ಪಾಗಿ ನೋಡ್ತಾ, ನಾನು ಇದೆಲ್ಲವನ್ನು ಅಧಿರಾಜ್ ವರ್ಮಾಗೆ ಹೇಳ್ತೀನಿ ಅನ್ನೋ ಭಯ ಇಲ್ವಾ? ಅದೇ ಕ್ಲೋಸಪ್ ಆ್ಯಡ್ ಸ್ಮೈಲ್ ಮೇಂಟೈನ್ ಮಾಡ್ತಿರೋ ಶ್ರೀಲೀಲಾ, ನೀನು ಅಂಥವಳಲ್ಲ ಅಂತ ನನಗೆ ಗೊತ್ತು. ನೀನು ತುಂಬ ಅಮಾಯಕಿ, ಅದಕ್ಕೆ ನಿನ್ನ ಸ್ವಲ್ಪ ಎಜುಕೇಟ್ ಮಾಡೋಣ ಅಂತ ಇಲ್ಲಿಗೆ ಬಂದೆ. ನೀನು ಅನಾವಶ್ಯಕವಾಗಿ ಮನೆಗೆ ಹೋಗಿ ಅಧಿರಾಜ್ ಸರ್ ಮೇಲೆ ಗಲಾಟೆ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಕೂಡ ಇಲ್ಲ. ಇದು ಖಂಡಿತ ನೀನು ನಿರ್ಲಕ್ಷ್ಯದಿಂದಲೇ ನಡೆದಿದೆ. ಮತ್ತು ಅಧಿರಾಜ್ ಸರ್ ಜೊತೆ ಕೂಡ ಅನಿಸ್ಕೊಳ್ಳೋದು ಯಾಕೆ ಹೇಳು ಅಂದ್ಲು. ಶ್ರೀಲೀಲಾ ಅಂತಿರೋ ಪ್ರತಿಯೊಂದು ಮಾತು ಆರಾಧ್ಯ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಿದೆ. ನಾನು ಎಂದು ಮೆಚ್ಯೂರ್ ವೈಫ್ ಆಗಿ ಬಿಹೇವ್ ಮಾಡಲಿಲ್ಲ. ಅಧಿರಾಜ್ ವರ್ಮ ಅವ್ರಿಗೆ ಏನು ಬೇಕೋ, ಅವ್ರಿಗೆ ಯಾವುದು ಇಷ್ಟವೋ ಇಷ್ಟರವರೆಗೂ ನಂಗೆ ಗೊತ್ತಿಲ್ಲ. ನಿಜಕ್ಕೂ ನನ್ನಂಥ ವೈಫ್ ಯಾವ ಹಸ್ಬೆಂಡ್ಗೂ ಇರಬಾರ್ದು ಅಂತ ಅಂದ್ಕೊಂಡ್ಳು. ಅಧಿರಾಜ್ ತನ್ನ ಮೋಸ ಮಾಡಿದ್ದಾನೆ ಅಂತ ಅಂದ್ಕೊಂಡು ಆರಾಧ್ಯ ತುಂಬ ಬೇಸರ ಪಡ್ತಿದ್ದಾಳೆ. ನಡೆದು ಹೋದದ್ರ ಬಗ್ಗೆ ಹೆಚ್ಚಾಗಿ ಆಲೋಚಿಸ್ಬೇಡ ಆರಾಧ್ಯ, ತಲೆನೋವು ಹೊರತು ಯೂಸ್ ಇಲ್ಲ ಅದರಿಂದ. ಈಗಲಾದರೂ ಅಧಿರಾಜ್ ವರ್ಮ ಸರ್ನ ನಿನ್ನ ಗ್ರಿಪ್ನಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡು ಅಂತ ಆರಾಧ್ಯಕ್ಕೆ ಸಲಹೆ ನೀಡ್ತಾ, ನಿನಗಿಷ್ಟು ಹೆಲ್ಪ್ ಮಾಡಿದ್ರೆ ನಾನು ಈಗಲಾದರೂ ಹೆಲ್ಪ್ ಮಾಡ್ತೀಯಾ ಅಂತ ಪೊಗರಿನಿಂದಲೇ ಕೇಳಿದ್ಲು. ಆಕೆ ಮಾತಿಗೆ ಆರಾಧ್ಯ ಕೋಪ, ಬೇಸರ, ಅಳು ಎಲ್ಲ ತಂದ್ಕೊಂಡು ಬರ್ತಿರೋದನ್ನು ಕಂಟ್ರೋಲ್ ಮಾಡಿಕೊಂಡು, ನಾನು ಆಲೋಚಿಸಿ ಹೇಳ್ತೀನಿ, ಇನ್ನು ಹೊರಡು ಅಂದ್ಲು ಕೋಪದಿಂದಲೇ. ಆರಾಧ್ಯಳ ಇನ್ನೂ ರೊಚ್ಚಿಗೆ ಎಬ್ಸೋದು ಕರೆಕ್ಟ್ ಅಲ್ಲ ಅಂದ್ಕೊಂಡು ಲೀಲಾ ಬಾಯಿ ಹೇಳಿಲಿಂದ ಹೊರಟು ಹೋಗ್ತಾಳೆ. ಶ್ರೀಲೀಲಾ ಹೊಟ್ಟೋದ ಮೇಲೆ ಆರಾಧ್ಯ ಕ್ಯಾಬಿನಿಗೆ ಬಂದು ಕಾವ್ಯ ಆರಾಧ್ಯ ಅಳ್ತಿರೋದು ನೋಡಿ ಶಾಕ್ ಆಗಿ ಕಂಗಾಲಾಗಳ ಹತ್ರ ಬಂದು, ಏನಾಯ್ತೆ, ಯಾಕೆ ಅಳ್ತಿದ್ಯಾ, ಏನಂದ್ರೆ ಅವ್ರು ಶ್ರೀಲೀಲಾ ಅವರು ಅಂತ ಕೇಳಿದ್ರು. ಕಾವ್ಯ ಮಾತಿಗೆ ಎದ್ದು ಕಣ್ಣುಗಳು ಒರೆಸ್ಕೊಳ್ತಾ, ಅದೇನಿಲ್ಲ ಬಿಡು, ನಂಗೆ ತುಂಬ ಕಿರಿಕಿರಿ ಆಗ್ತಿದೆ, ಸ್ವಲ್ಪ ಸಮಯ ನನ್ನ ಒಂಟಿಯಾಗಿ ಬಿಟ್ಬಿಡು. ಆರಾಧ್ಯ ಎಂದೂ ತನ್ನನ್ನು ಅವಾಯ್ಡ್ ಮಾಡಿದ ಆರಾಧ್ಯ ಒಂದು ಬಾರಿ ತನ್ನ ಮೇಲೆ ಕಿರಿಕಿರಿ ಮಾಡ್ಕೊಳ್ಳೋ ಅಷ್ಟರಲ್ಲೇ ಕಾವ್ಯ ಮುಂಚೆ ಬೇಸರ ಪಟ್ಕೊಂಡ್ರು. ನಂತರ ಆರಾಧ್ಯಳ ಅರ್ಥ ಮಾಡ್ಕೊಂಡು, ಏನಾಯ್ತು, ಯಾಕೆ ಆಗಿದೆಯಾ, ಶ್ರೀಲೀಲಾ ಮೇಡಮ್ ನಿನ್ನನ್ನು ಯಾಕೆ ಭೇಟಿ ಆಗೋದಕ್ಕೆ ಬಂದಿದ್ರು? ಅವಳ ಮಾತಿಗೆ ಕಣ್ ತುಂಬ ನೀರಿಟ್ಕೊಂಡು, ನಿಜವಾಗಿಯೂ ಅಧಿರಾಜ್ ನನ್ನ ಮೋಸ ಮಾಡ್ತಿದ್ದಾರ ಕಾವ್ಯ, ಹೇಳು ಕಾವ್ಯ ಅಂತ ಕೇಳಿದ ಆರಾಧ್ಯ ಫೇಸ್ ನೋಡಿ, ಅಧಿರಾಜ್ ಸರ್ ನೀನು ಮೋಸ ಮಾಡೋದು ಏನೇ ಹುಚ್ಚಿ, ಅವ್ರಿಗೆ ನೀನಂದರೆ ಎಷ್ಟು ಪ್ರಾಣ ಅಂತ ನಿಂಗೆ ಗೊತ್ತಿಲ್ವಾ ಅಂತ ಕಿರ್ಚಿದ್ಲು. ಪ್ರಾಣವೇ ಆಗಿದ್ರೆ ದೂರ ಇಡ್ತಿದ್ರ ಕಾವ್ಯ, ಒಂದೊಂದು ಬಾರಿ ಅವ್ನ ಬಿಹೇವಿಯರ್ ನಂಗೆ ಅರ್ಥ ಆಗ್ತಿಲ್ಲ. ಆರಾಧ್ಯ ಮಾತಿಗೆ ಶಾಕ್ ನಿಂತ ಸೋಫಾದಲ್ಲಿ ಕೂತು, ಹೋಗಿ ನೀನು ಹೇಳಿದ್ದೆಲ್ಲ ನಿಜಾನಾ ಅಂತ ಕೇಳಿದ್ಲು ಕಾವ್ಯ. ಯಾಕಂದರೆ ಎಲ್ಲ ಸತ್ಯ ಹೇಳಿದ್ಲು ಅವಳು. ಅಯೋಮಯವಾಗ ಆರಾಧ್ಯ ಹೌದು ಅನ್ನತ್ಲೆ. ಅಧಿರಾಜ್ ಸರ್ಗೆ ನವ್ಯ ಜೊತೆ ಡೇಟ್ಗೆ ಹೋಗಬೇಕಾದ ಅವಶ್ಯಕತೆ ಏನಿದೆ? ನನಗಿಂತ ನವ್ಯ ತಾನೇ ತನಗೆ ಸೆಟ್ ಆಗ್ತಾಳೆ ಅಂತ ಅಧಿರಾಜ್ ಅವ್ರು ಅಂದ್ಕೊಂಡಿದ್ದಾರೋ ಏನೋ. ನಾನು ಇಂದು ಅದಕ್ಕೆ ತಕ್ಕ ಹಾಗೆ ಮೆಚ್ಯೂರ್ಡಾಗಿ ಬಿಹೇವ್ ಮಾಡಲಿಲ್ಲ ತಾನೇ, ಅದಕ್ಕೆ ಅವರು ನವ್ಯಳನ್ನು ಚೂಸ್ ಮಾಡ್ಕೊಂಡಿದ್ದಾರೋ ಏನೋ ಅಂತ ಅಂದ್ಲು. ಆರಾಧ್ಯ ಮಾತುಗಳಿಗೆ ಬೇಸರ ಪಡ್ತಾ, ನೀನು ಅನಾವಶ್ಯಕವಾಗಿ ಹೆಚ್ಚು ಆಲೋಚಿಸಿ ಮೈಂಡ್ನ ಹಾಳು ಮಾಡ್ಕೊಳ್ಬೇಡ. ಒಂದು ಬಾರಿ ಆಲೋಚಿಸು, ನೀನನ್ನೋ ಹಾಗಲ್ಲಿ ಏನೂ ಇರಲ್ಲ. ಅವರೇನೋ ಜಸ್ಟ್ ಡಿನ್ನರ್ಗೆ ಹೋಗೋದಕ್ಕೆ ಮೀಟ್ ಆಗಿರ್ತಾರೆ ಅಷ್ಟೇ ಅಂದ್ಲು. ಕಾವ್ಯಾಳ ಮಾತುಗಳ ಪಕ್ಕಕ್ಕಿಟ್ಟು, ಬಿಸ್ನೆಸ್ ಮೀಟಿಂಗ್ ಅಂತ ಸುಳ್ಳು ಹೇಳಿ ನವ್ಯಾಳನ್ನು ಭೇಟಿ ಆಗಬೇಕಾದ ಅವಶ್ಯಕತೆ ಅಧಿರಾಜ್ ವರ್ಮಾಗೆ ಏನಿದೆ? ಇದುವರೆಗೆ ನಾನು ತಿಳಿದೆ ನವ್ಯ ಜೊತೆ ಕ್ಲೋಸ್ ಆಗಿದ್ರು, ಆದರೆ ಈಗ ನವ್ಯ ಬೇರೆ ನಾನು ಬೇರೆ ಅಂತ ತಿಳಿದು ಹೋಗಿದೆ ಅಲ್ವಾ, ಮತ್ತು ಯಾಕೆ ಹೋಗಬೇಕು ಅಂದ್ಲು. ಆರಾಧ್ಯ ಮಾತಿ ಕಾವ್ಯ ಸೈಲೆಂಟಾಗಿ ಉಳಿದು ಹೋದ್ಲು. ತನಗೂ ಕೂಡ ಅಧಿರಾಜ್ ಮೇಲೆ ಡೌಟ್ ಸ್ಟಾರ್ಟ್ ಆಗೋಯ್ತು. ಭಯದಲ್ಲಿ ಟೇಬಲ್ ಡೆಸ್ಕ್ ಮೇಲೆ ಕೈಗಳಿಟ್ಟು ಮಲಗಿದ ಅಧಿರಾಜ್ ಅವರು ಮತ್ತೆ ನವ್ಯ ಜೊತೆ ಯಾಕೆ ಕ್ಲೋಸ್ ಆಗಿದ್ದಾರೆ ಅಂತ ನನಗೆ ಅರ್ಥ ಆಯಿತು ಅಂತ ಅಂದ್ಲು ಸಣ್ಣ ಧ್ವನಿಯಲ್ಲಿ. ಆರಾಧ್ಯ ಮಾತಿಗೆ ಆಲೋಚನೆಗಳಿದ್ದ ಕಾವ್ಯ ತನ್ನ ಕಡೆ ತಿರುಗಿ, ಏನು ಅರ್ಥ ಆಯಿತು ನಿನಗೆ ಅಂದ್ಲು. ಅಧಿರಾಜ್ನನ್ನು ದೂರ ಇಟ್ಟ ತಾನೆ, ಯಾವ ಗಂಡನಾದರೂ ಎಷ್ಟು ಕಾಲ ಹೆಂಡತಿಯನ್ನು ದೂರ ಇಡ್ತಾನೆ, ಅದಕ್ಕೆ ಅವ್ರು ನವ್ಯಾಳನ್ನು ಭೇಟಿಯಾಗೋದಕ್ಕೆ ಬಯಸಿದಾರೋ ಏನೋ ಅಂದ್ಲು. ಆರಾಧ್ಯ ಮಾತಿಗೆ ಕೋಪದಿಂದ, ಶಟಾಪ್, ಹುಚ್ಚುಚ್ಚಿಯಾಗಿ ಮಾತಾಡಬೇಡ, ನೋಡಿದ್ದನ್ನೆಲ್ಲ ನಂಬಿಟ್ರೆ ಹೇಗೆ ಅಂತ ಕೋಪದಿಂದ ಕಿರ್ಚಿದ್ಲು ಕಾವ್ಯ. ಯಾಕೆ ಮಾತಾಡಬಾರ್ದೆ, ಅಧಿರಾಜ್ ಮಾಡಿದ್ದೆ ನಿಜಕ್ಕೂ ಏನಾದರೂ ಚೆನ್ನಾಗಿದೆಯಾ ಅಂತ ಆರಾಧ್ಯ ಕೂಡ ಅಷ್ಟೇ ಕೋಪದಿಂದ ಕಿರ್ಚಿದ್ಲು. ಆರಾಧ್ಯ ಮಾತಿಗೆ ಬೇಸತ್ತು ಹೋಗ್ತಾ, ಹೇ ಮೆಂಟ್ಲು, ಹೇಳಿದ್ರೆ ಅರ್ಥ ಆಗಲ್ವಾ, ನವ್ಯ ಥರ ಕ್ರೂರ ಮೆಂಟಾಲಿಟಿ ಇರೋನ್ನ ಅಧಿರಾಜ್ ಸರ್ ತನ್ನ ಪಕ್ಕ ಕೂಡ ಸೇರಿಸಲ್ಲ. ನವ್ಯ ಜೊತೆ ಹೀಗಿದ್ದಾರೆ ಅಂತ ನಾನು ನಂಬಲ್ಲ. ಕಾವ್ಯ ಮಾತು ಕೋಪದಿಂದ, ಹಾಗಾದರೆ ಇಷ್ಟ ಇಲ್ದವ್ರನ್ನ ಕರ್ಕೊಂಡು ಡಿನ್ನರ್ಗೆ ಹೇಗೆ ತಿರುಗ್ತಿದ್ದಾರೆ ಇವರು ಅಂತ ಕಾವ್ಯ ಮೇಲೆ ಕಿರ್ಚ್ತಾ ತನ್ನ ಹ್ಯಾಂಡ್ ಬ್ಯಾಗ್ ತೊಗೊಂಡು ಮುಂದೆ ಹೆಜ್ಜೆ ಆಗ್ತಾ ಹೊರಟೋದ್ಲು. ಕೋಪದಿಂದ ಹೋಗ್ತಿರೋ ಆರಾಧ್ಯ ಹಿಂದಿನಿಂದ ಕಿರ್ಚ್ತಾ ಕರೆದಿದ್ದು ಕಾವ್ಯನ ಲೆಕ್ಕಿಸ್ದೆ ಹೊರಟೋದ್ಲು. ಮನೆಗೋಟ್ ಆರಾಧ್ಯ ಮನಸ್ಸು ತುಂಬ ಬೇಸರವಿತ್ತು. ಅಧಿರಾಜ್ ವರ್ಮನ ಮೋಸ ಮಾಡ್ತಿದ್ದಾನೆ ಎಂಬ ಊಹೆನಾಗಿ ನಿಜಕ್ಕೂ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆದರೆ ಒಂದೊಂದು ಬಾರಿ ಅಧಿರಾಜ್ ತೋರಿಸೋ ಪ್ರೀತಿ ನೆನಪಿಗೆ ಬರ್ತಿದ್ರೆ ಲೀಲಾ ಹೇಳಿದ್ದೆಲ್ಲ ಸುಳ್ಳು ಅನ್ನಿಸ್ತಿದ್ರು. ಯಾಕೋ ತನ್ನ ಇನ್ಸೆಕ್ಯೂರಿಟಿ ಫೀಲಿಂಗ್ನಿಂದಾಗಿ ಲೀಲಾ ಮಾತುಗಳು ನಂಬದೇ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಮುಂಚೆ ನಿಜಕ್ಕೂ ನನಗೆ ಬುದ್ಧಿ ಇಲ್ಲ, ಮಕ್ಕಳು ಅಂತ ನಾನು ಬ್ರೇಕ್ ಮಾಡ್ಕೊಂಡು ಅನಾವಶ್ಯಕವಾಗಿ ಡೆವಿಲ್ಗೆ ಶರಣಾಗೋದೆ ಅಂತ ಬೈದ್ಕೊಳ್ತಿದ್ದೆ ಆರಾಧ್ಯಕ್ಕೆ. ಅಧಿರಾಜ್ ಹತ್ರ ನವ್ಯಾಳ ಮಾತುಗಳು ಹೇಗೆ ಕೇಳಬೇಕಂತ ಅರ್ಥ ಆಗದೆ ಯೋಚನೆಯಲ್ಲಿ ಮುಳುಗಿದ್ಲು. ಡೆವಿಲ್ ನನ್ನ ಎದುರಿಸೋ ಧೈರ್ಯ ಕೂಡ ನನಗಿಲ್ಲ. ಯಾವ ದೇವರಾದರೂ ಸ್ವಲ್ಪ ಸಮಯಕ್ಕೆ ನಂಗೆ ಧೈರ್ಯವನ್ನು ಬರವಾಗಿ ಕೊಟ್ಟರೆ ಚೆನ್ನಾಗಿರ್ತಿತ್ತು. ಅಧಿರಾಜ್ ಜೊತೆ ಈ ನವ್ಯಾಳ ಸೊಕ್ಕನ್ನು ಕೂಡ ಮುರಿತಿದ್ದೆ ಅಂದ್ಲು ಕೋಪದಿಂದ.
ಕಾರ್ ವಿಂಡೋಯಿಂದ ಹೊರಗೆ ನೋಡ್ತಿದ್ದ ಆರಾಧ್ಯಕ್ಕೆ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕಾಣಿಸ್ತು. ಅದು ನೋಡಿದ್ಲೆ ಲಾಸ್ಟ್ ಟೈಮ್ ತಾನು ಡ್ರಿಂಕ್ ಮಾಡಿದಾಗ ಅಧಿರಾಜ್ ಜೊತೆ ಹೇಗೆ ಬಿಹೇವ್ ಮಾಡಿದ್ದೆ ಎಂಬುದು ನೆನಪಿಗೆ ಬಂದು, ಆ ದಿನ ಡ್ರಿಂಕ್ ಮಾಡಿದಾಗ ನಾನೇನು ಮಾತಾಡಿದ್ರು ಅಧಿರಾಜ್ ವರ್ಮ ಕೋಪ ಬರಲಿಲ್ಲ ತಾನೇ, ಇವತ್ತು ಕೂಡ ಹಾಗೆ ಡ್ರಿಂಕ್ ಮಾಡಿ ನವ್ಯ ಬಗ್ಗೆ ಅಧಿರಾಜನ್ನ ಕೇಳಿದ್ರೆ ಅಂತ ಅಂದುಕೊಳ್ಳುತ್ತೆ. ತಕ್ಷಣವೇ ಡ್ರೈವರ್ ಕೇಳಿ ಕಾರ್ ನಿಲ್ಲಿಸಿದ್ಲು. ಮೇಡಮ್ ಕಾರ್ ಯಾಕೆ ನಿಲ್ಲಿಸೋದಕ್ಕೆ ಕೇಳಿದ್ರಿ ಅಂತ ಹಿಂದಕ್ಕೆ ತಿರುಗಿ ಅಯ್ಯೋಮಯವಾಗಿ ಕೇಳ್ದ. ಆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹತ್ರ ಹೋಗೋದಕ್ಕೆ ಬಿಡು ಅಂತ ಆರ್ಡರ್ ಮಾಡಿದ್ಲು. ಆರಾಧ್ಯ ಮಾತಿಗೆ ಬಾಯಿ ತಿರ್ಕೊಂಡು ಆ ಬಾರ್ ಕಡೆ ಆಕೆ ಕಡೆ ತಿರುಗಿ ನೋಡ್ತಾ, ಮೇಡಮ್ ಏನು ಹೇಳ್ತಿದ್ರಿ ನೀವು, ಅಧಿರಾಜ್ರಿಗೆ ತಿಳಿದ್ರೆ ಕೊಂದು ಬಿಡ್ತಾರೆ ಎಂದ. ಈಗ ಮರ್ಯಾದೆಯಾಗಿ ಆ ಬಾರ್ ಒಳಗಡೆ ಹೋಗಿದ್ರೆ ನಾನೇ ನಿನ್ನ ಕೊಂದು ಬಿಡ್ತೀನಿ. ಕಾರ್ ಒಳಗಡೆ ತೆಗೆದುಕೊಂಡು ಹೋಗ್ತೀಯಾ ಇಲ್ಲ ಇಳಿದು ನನ್ನನ್ನು ಹೋಗೋದಕ್ಕೆ ಹೇಳ್ತೀಯಾ ಅಂತ ಆತನ ಮೇಲೆ ಕೋಪದಿಂದ ಕಿರ್ಚಿದ್ಲು. ಏನು ಮಾಡಬೇಕು ತಿಳಿದ ಸಿಚುಯೇಷನಲ್ಲಿ ಕಾರ್ ರಿವರ್ಸ್ ಮಾಡಿ ಆ ಬಾರ್ ಒಳಗೆ ತೆಗೆದುಕೊಂಡು ಹೋದ ಡ್ರೈವರ್. ನೀನು ಇಲ್ಲೇ ವೆಯ್ಟ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿ ಒಳಗಡೆ ಹೊರಟೋದ್ಲು. ಒಳಗಡೆ ಹೋಗ್ತಿರೋ ಆರಾಧ್ಯನ ಭಯದಿಂದ ನೋಡಿ ತಕ್ಷಣ ದಾಸ್ ಕಾಲ್ ಮಾಡ್ದ. ಡ್ರೈವರ್ ಕಾಲ್ ಸ್ವೀಕರಿಸಿದ ದಾಸ್ ಗಡಿಬಿಡಿಯಾಗಿ ಅಧಿರಾಜ್ ಚೇಂಬರ್ಗೆ ಓಡ್ತಾ ಹೋಗಿ, ಸರ್ ಆರಾಧ್ಯ ಮೇಡಮ್ ಬಾರ್ಗೆ ಹೋಗ್ತಿದ್ದಾರಂತೆ, ಯಾಕೋ ತುಂಬ ಕೋಪದಿಂದಿದ್ದಾರೆ ಅಂದರೆ ಡ್ರೈವರ್ ಕಾಲ್ ಮಾಡಿ ಹೇಳ್ದ. ಫೈಲ್ಸ್ ಚೆಕ್ ಮಾಡ್ತಿದ್ದ ಅಧಿರಾಜ್ ಅದನ್ನ ಮಾತುಗಳು ಕೇಳಿ ಶಾಕ್ ಆಗಿ ವಾಟ್ ಅಂತ ಗಟ್ಟಿ ಹಾಕಿರಿಸ್ದ. ಡ್ರೈವರ್ ಕಾಲ್ ಮಾಡಿದ, ಮೇಡಮ್ ಅಲ್ಲಿ ಯಾಕೆ ನಿಲ್ಲಿಸೋದಕ್ಕೆ ಹೇಳಿದ್ರು ತಿಳಿದೇ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಆರಾಧ್ಯಲಿ ಯಾಕೆ ಹೋದ್ಲು ಯಾರಿಗೂ ಕೂಡ ಅರ್ಥ ಆಗಲಿಲ್ಲ. ತಕ್ಷಣ ಆರಾಧ್ಯಗಾಗೂ ಹೊರಟ ಅಧಿರಾಜ್. ಫಸ್ಟ್ ಟೈಮ್ ಅಂತ ರೆಸ್ಟೋರೆಂಟ್ ಮುಂದೆ ಆರಾಧ್ಯ ಅಲ್ಲಿದ್ದ ವಾತಾವರಣ ಭಯದಿಂದ ನೋಡ್ತಾ ಎಂಟ್ರೆನ್ಸ್ ಹತ್ರ ನಿಂತಿದ್ದಾಳೆ. ಆಕೆ ನೋಡಿದ ಮ್ಯಾನೇಜರ್ ಹತ್ರ ಬಂದು, ವೆಲ್ಕಮ್ ಮೇಡಮ್, ಹೌ ಕ್ಯಾನ್ ಯು ಹೆಲ್ಪ್ ಯು ಅಂತ ಕೇಳ್ದ. ಆತನ ಮಾತಿಗೆ ಸಣ್ಣದಾಗ್ತಲೇ ಕಿರ್ಕೊಳ್ತಾ ಅದು ಅಂತ ಸಾಗಿಸ್ತಿದ್ದೆ. ಆರಾಧ್ಯಳನ್ನು ವಿಚಿತ್ರವಾಗಿ ನೋಡ್ತಾ, ಮೇಡಮ್ ನೀವೇನು ತೊಗೊಳ್ತೀರಾ, ಫುಡ್ ಅಥವಾ ಡ್ರಿಂಕಾ ಅಂತ ಕೇಳ್ದ. ಓನ್ಲಿ ಡ್ರಿಂಕ್ಸ್ ಅಂದರೆ ನನ್ನನ್ನು ಚೀಪಾಗಿ ನೋಡ್ತಾರೇನೋ ಅಂತ ನನ್ನ ಹಸ್ಬೆಂಡ್ ಬರ್ತೀನಿ ನಿಂತಿದ್ದಾರೆ, ಅವರು ಡ್ರಿಂಕ್ ಮಾಡ್ತಾರೆ, ಸೊ ಎರಡಕ್ಕೂ ಅನುಕೂಲವಾಗುವಂತೆ ಅಂತ ಕ್ಲೋಸಪ್ ಸ್ಮೈಲ್ ಕೊಟ್ಲು. ಸೊ ನೈಸ್ ಮೇಡಮ್, ನನ್ನ ಜೊತೆ ಬನ್ನಿ, ನಿಮ್ಮನ್ನು ಫ್ಯಾಮಿಲಿ ಲಂಚ್ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಸಪ್ರೇಟಾಗಿ ಫ್ಯಾಮಿಲಿಗಳಿಗಾಗಿ ಮೀಸಲಿಟ್ಟ ಕ್ಯಾಬಿನ್ ಕಡೆ ಆಕೆನ ಕರ್ಕೊಂಡು ಹೋದ ಆ ಮ್ಯಾನೇಜರ್. ಆತನ ಹಿಂದೆ ಬೆದರ್ತಾ ಹೋಗಿ ಆತ ತೋರಿಸಿದ ಜಾಗದಲ್ಲಿ ಕೂತ್ಲು. ನಿಮಗಾಗಿ ವೆಯ್ಟರ್ನ ಕಳಿಸ್ತೀನಿ ಮೇಡಮ್ ಅಂತ ವಿನಯದಿಂದ ಹೇಳಲಿಂದ ಹೊರಟೋದ. ಆ ಕ್ಯಾಬಿನ್ ನೋಡಿ ಪರವಾಗಿಲ್ಲ ಬಿಡು, ಕ್ಯಾಬಿನ್ ಚೆನ್ನಾಗಿದೆ ಅಂತ ಅಂದ್ಕೊಂಡು ಆರಾಧ್ಯ ಉಗುರು ಕಡಿತಾ, ಈಗ ನಾನು ನಿಜವಾಗಿ ಅವಶ್ಯಕತೆಯಾ ಅಂತ ಆಲೋಚಿಸ್ತಿದ್ದಾಳೆ. ಸ್ವಲ್ಪ ಸಮಯ ನಂತರ ಗಟ್ಟಿಯಾಗಿ ಡೀಪ್ ಬ್ರೀತ್ ತೊಗೊಳ್ತಾ, ಇಲ್ಲ ನಾನು ಖಂಡಿತವಾಗಿ ಕುಡದೇ ತೀರ್ಬೇಕು, ಇಲ್ದಿದ್ರೆ ಆ ನವ್ಯ ಬಗ್ಗೆ ಡೆವಿಲ್ನನ್ನು ಕೇಳೋದಕ್ಕಾಗಲ್ಲ, ಇವತ್ತು ಇತ್ಯರ್ಥ ಆಗಲೇಬೇಕಂತ ಧೈರ್ಯ ಮಾಡಿ ಡ್ರಿಂಕ್ ಮಾಡಿದ್ರೇ ಆ ಧೈರ್ಯ ಬರೋದು ಅಂತ ತನ್ನನ್ನು ತಾನೇ ಮೋಟಿವೇಟ್ ಮಾಡಿಕೊಂಡ್ಳು. ಆಗಲೇ ಆ ಕ್ಯಾಬಿನ್ ಒಳಗೆ, ಮೇಡಮ್ ಆರ್ಡರ್ ಪ್ಲೀಸ್ ಅಂತ ಬಂದ ವೇಟರ್ ಆರ್ಡರ್ನಲ್ಲೇ ಬೆಳ್ಳಗೆ ಮುಖ ಮಾಡ್ಕೊಂಡು, ಆರ್ಡರ್ ಏನು ಕೊಡಬೇಕು, ನಂಗೆ ನಿಜವಾಗ್ಲೂ ಅವುಗಳ ಹೆಸರುಗಳು ಕೂಡ ಗೊತ್ತಿಲ್ಲ, ಈಗ ಈವ್ನಿಂಗ್ ನಾನು ಏನು ಹೇಳಬೇಕು ಅಂತ ಗೊತ್ತಾಗದೆ ದೇವರೇ ಆಲೋಚಿಸು ಆರಾಧ್ಯ ಅಂತ ತಲೆ ಹಿಡ್ಕೊಂಡು ಆಕೆಯನ್ನು ವಿಚಿತ್ರವಾಗಿ ನೋಡ್ತಾ, ಮೇಡಮ್ ಆರ್ಡರ್ ಪ್ಲೀಸ್ ಅಂದ. ಆತನ ಮಾತಿಗೆ ಒಂದು ನಿಮಿಷ ತೊಂದರೆ ಪಡ್ತಾ ಇಷ್ಟರಲ್ಲೇ ತನ್ನ ಚಿಕ್ಕ ಮೆದುಳಿಗೆ ಒಂದು ಐಡಿಯಾ ಹೊಳೆಯೋದ್ರಲ್ಲಿ ಆಕೆ ಮುಖ ಒಂದು ನಿಮಿಷ ಬೆಳಗ್ಗೆ ಹೋಗಿ, ನಾನು ನನ್ನ ಹಸ್ಬೆಂಡ್ಗಾಗಿ ಗ್ರ್ಯಾಂಡಾಗಿ ಪಾರ್ಟಿ ಅರೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಸೊ ಚೆನ್ನಾಗಿ ಕಿಕ್ ಮಾಡೋದು ಆ್ಯಂಡ್ ಕಾಸ್ಟ್ಲಿ ಡ್ರಿಂಕ್ ಏನಾದರೂ ಇದ್ರೆ ತೊಗೊಂಡು ಬಾ ಅಂತ ಹೇಳಿದ್ರು. ಮೇಡಮ್ ನಮ್ಮ ಹತ್ರ ಇರೋ ಬ್ರ್ಯಾಂಡ್ಸ್ ಎಲ್ಲ ಕಾಸ್ಟ್ಲಿ ಆಗಿರುತ್ತೆ, ನಿಮಗೆ ವೈನ್ ಸ್ಕಾಚ್ ಹಾಗೆ ಯಾವುದಾದ್ರೂ ಬ್ರ್ಯಾಂಡ್ ಹೇಳಿದ್ರೆ ನಿಮ್ಗೆ ಇಷ್ಟವಾದ ಬ್ರ್ಯಾಂಡ್ ತರ್ತೀನಿ ಅಂತ. ಆತ ಹೇಳಿದ ಮಾತುಗಳು ಕೇಳಿ ಶಾಕ್ ಆಗ್ತಾ, ಏನೋ ಡ್ರಿಂಕ್ಸ್ನಲ್ಲಿ ಕೂಡ ಇಷ್ಟೊಂದು ಇದೆಯಾ, ನಮಗೆ ಫುಡ್ನಲ್ಲಿ ಬೇರೆ ಬೇರೆ ಇರೋದು ಗೊತ್ತು ಹೊರತು ಡ್ರಿಂಕ್ನಲ್ಲಿ ಗೊತ್ತಿಲ್ಲಪ್ಪ ಅಂತ ನೀರಸವಾಗಿ ಅಂದ್ಕೊಳ್ತಾ ತನ್ನ ಕಡೆ ನೋಡ್ತಿದ್ದ ವೆಯ್ಟರ್ನ ನೋಡಿ, ನನಗೆ ಈ ಡ್ರಿಂಕ್ಸ್ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲ, ಸರ್ಪ್ರೈಸ್ ಪಾರ್ಟಿ ಪ್ಲ್ಯಾನ್ ಮಾಡಿದ್ದೀನಿ, ಹೆಚ್ಚು ಬಿಸ್ನೆಸ್ ಮ್ಯಾಗ್ನೆಸ್ ಲೈಕ್ ಮಾಡೋ ಡ್ರಿಂಕ್ಸ್ ಯಾವುದು ಇರುತ್ತೋ ಅದನ್ನು ತೊಗೊಂಡು ಬನ್ನಿ ಅಂದರು. ಆರಾಧ್ಯ ಮಾತುಗಳು ಕೇಳಿದ ವೇಟರ್ ನಗ್ತಾ, ಓಕೆ ಮೇಡಮ್ ನಿಮ್ಮ ಪ್ರಾಬ್ಲಮ್ ನಂಗೆ ಅರ್ಥ ಆಯಿತು, ನಾನು ತರೋ ಡ್ರಿಂಕ್ಗೆ ಖಂಡಿತ ನಿಮ್ಮ ಹಸ್ಬೆಂಡ್ ಸ್ಯಾಟಿಸ್ಫೈ ಆಗ್ತಾರೆ, ಹ್ಯಾವ್ ಎ ನೈಸ್ ಡೇ ಮೇಡಮ್ ಅಂತ ಹೇಳಿ ಹೊರಟೋದ. ವೇಟರ್ ಹೊರಟೋದ್ಮೇಲೆ ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಾ, ಡ್ರಿಂಕ್ ಮಾಡಬೇಕಂದ್ರೆ ಎಷ್ಟು ತಿಳಿದಿರಬೇಕು, ಕೇವಲ ಗ್ಲಾಸ್ನಲ್ಲಿ ಮದ್ದಿದ್ರೆ ಸಾಕು ಅಂದ್ಕೊಂಡಿದ್ದೆ ಅಂತ ಅಂದ್ಕೊಳ್ತಾ ಇಷ್ಟಲ್ಲೇ ಆಫೀಸ್ನಲ್ಲಿ ಶ್ರೀಲೀಲಾ ಮಾತಾಡಿದ ಮಾತುಗಳು ನೆನಪು ಮಾಡ್ಕೊಳ್ತಾ ಬೇಸರದಿಂದ ಟೇಬಲ್ ಮೇಲೆ ತಲೆ ಬಾಗಿಸಿ ಕೂತ್ಲು. ನಿಜವಾಗಿ ನನ್ನ ಮೋಸ ಮಾಡ್ತಿದ್ದೀಯ ಅಧಿರಾಜ್, ನಾ ಇಷ್ಟ ಇರೋ ಹಾಗೆ ಬಿಹೇವ್ ಮಾಡ್ತೀಯ ಅಲ್ವಾ, ಮತ್ತು ಯಾಕೆ ನವ್ಯ ಆಗತ್ರ ಅದೇ, ನಿನಗೆ ನವ್ಯ ಅಂದ್ರೆ ಇಷ್ಟ ಅಂತ ಹೇಳಿದರೆ ನಾನು ನಿನ್ನ ಲೈಫ್ನಿಂದ ಹೊರಟೋಗ್ತಿದ್ದೆ ತಾನೇ, ಈಗ ಹೋಗ್ಬೇಕು ಅಂದ್ಕೊಂಡ್ರು ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ, ಯಾಕೆ ನನ್ನ ಈ ರೀತಿ ವೀಕ್ ಸಿಚುಯೇಷನಲ್ಲಿ ಕರ್ಕೊಂಡು ಬಂದೆ ಅಂತ ಬೇಸರದಿಂದ ಅಂದ್ಕೊಳ್ತಾ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡ್ಳು. ಸ್ವಲ್ಪ ಸಮಯದ ನಂತರ ಐಸ್ ಕ್ಯೂಬ್ಸ್ ಇರೋ ಬಗೆಟ್ನ ಡ್ರಿಂಕ್ ಬಾಟಲ್ ಇಟ್ಟು ಅಲ್ಲಿಗೆ ತಂದ ವೇಟರ್ ಅದನ್ನು ಟೇಬಲ್ ಮೇಲೆ ಇಡ್ತಾ, ಮೇಡಮ್ ಅಂದ. ಅಧಿರಾಜ್ ಆಲೋಚನೆಯಿದ್ದ ಆರಾಧ್ಯ ಆತ ಬಂದಿರೋದನ್ನು ಕೂಡ ಗಮನಿಸ್ತೆ ಆತನ ಕಡೆ ಗಾಬರಿ ಬಿದ್ದಿದ್ದು ಹಾಂ ಅಂದ್ಲು. ತನ್ನ ಹ್ಯಾಂಡ್ಸ್ ಹಿಂದಕ್ಕೆ ಇಟ್ಕೊಂಡು ಬಾಗಿ, ಮೇಡಮ್ ನಿಮ್ಗೆ ಬೇಕಾದ ಆರ್ಡರ್ ತಂದಿದ್ದೀನಿ, ಸರ್ ಬರಲಾಗಿ ನಿಮ್ಮ ಟೇಬಲ್ ಪಕ್ಕದಲ್ಲಿರೋ ಬೆಲ್ ಪ್ರೆಸ್ ಮಾಡಿ ನಾನು ಬಂದು ಸರ್ವ್ ಮಾಡ್ತೀನಿ ಅಂತ ವಿನಯದಿಂದ ಹೇಳ್ದ. ಆ ಡ್ರಿಂಕ್ ಬಾಟಲ್ ಕಡೆ ಆತ ತಂದ ಐಟಮ್ಸ್ ಕಡೆ ಒಂದು ಬಾರಿ ನೋಡಿ ಸರಿ ಎನ್ನುವಂತಲೇ ತೂಗಿದ್ಲು. ಆತ ಹೊರಟೋದ್ಮೇಲೆ ಅಲ್ಲಿದ್ದ ಸೆಟಪ್ ಪೂರ್ತಿಯಾಗಿ ನೋಡಿ ಉಗುಳು ಕಡಿತಾ, ಇದು ಹೇಗೆ ಕುಡಿಯೋದು, ಅಪರೂಪ ಪಾರ್ಟಿಗಳಲ್ಲಿ ನೋಡೋದೇ ಹೊರತು ಎಂದು ಇವುಗಳನ್ನ ಈಗ ಡೈರೆಕ್ಟಾಗಿ ನೋಡಿಲ್ಲ, ಡ್ಯಾಡಿ ಕೂಡ ಯಾವತ್ತೂ ಕುಡಿದಿರಲಿಲ್ಲ ಮನೆಯಲ್ಲಿ, ಈಗ ಇದನ್ನು ಹೇಗಪ್ಪ ಕುಡಿಯೋದು ಅಂತ. ಇಲ್ಲ ಏನಾದರೂ ಆಯಿತು ಅಂದರೆ ಬಾಟಲ್ ಕ್ಯಾಪ್ ತೆಗೆದು ವಾಟರ್ ಕುಡ್ದೇ ಬಿಡಬೇಕು ಅಂದ್ಕೊಂಡ್ಳು.